ಸೊ ಎಸ್, ನಾವು ಈಸಿಯಾಗಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಇಲ್ಲಿ ನಾವು 1 kg ಚಿಕನ್ ತೊಗೊಂಡಿದ್ದೀವಿ. ಅದಕ್ಕೆ 1 ಪ್ಯಾಕೆಟ್ ಚಿಕನ್ ಬಿರಿಯಾನಿ ಪೌಡರ್ ಅದನ್ನು ಹಾಕಿ ನೀಟಾಗಿ ಚಿಕನ್ ಸಮೇತ ಕಲಿಸ್ಕೊಂಡು ಸ್ವಲ್ಪ ಅರಿಶಿನ. ಸೊ ನೋಡಿ ನಿಮಗೆ ಎಷ್ಟು ಅರಿಶಿನ, ಯೂಶ್ವಲಿ ಸ್ವಲ್ಪನೇ ಹಾಕ್ತಾರೆ, ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಪುಡಿ ಉಪ್ಪು ಹಾಕ್ತಾಯಿದ್ದೀವಿ. ಯೂಶ್ವಲಿ ಪುಡಿ ಉಪ್ಪು ಚಿಕನ್ಗೆ ಈ ಥರ ಹಾಕಿದಾಗ ನೀಟಾಗಿ ಬೆರೆತ್ಕೊಳ್ಳುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಸೊ ಅದನ್ನು ಎಲ್ಲನೂ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಕಲಸಿ ಇಡಬೇಕು ಸ್ವಲ್ಪ ಹೊತ್ತು. ಸೊ ಹೇಳ್ತಾರೆ ಅಲ್ವಾ, ಎಷ್ಟೊತ್ತು ಮ್ಯಾರಿನೇಟ್ ಮಾಡಿ ಚಿಕನ್ನ ಬಿಟ್ಟಿರ್ತಾರೋ ಅಷ್ಟು ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿ ರುಚಿ ಕೊಡುತ್ತೆ ಅಂತ. ಸೊ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಿ. ಮತ್ತು ಇನ್ನೊಂದು ಕಡೆ ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಮೂರನ್ನು ರುಬ್ಕೊಳ್ಳೋಣ. ಸೊ ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀವಿ, ಯಾಕಂದರೆ ಕಲ್ಲುಪ್ಪು ಹಾಕೋದ್ರಿಂದ ಸ್ವಲ್ಪ ಗ್ರೀನಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಸ್ವಲ್ಪ ನೀರು, ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. 1-2 ಮಿನಿಟ್ಸ್ ಅಷ್ಟು ರುಬ್ಕೊಂಡ್ರೆ ಸಾಕು. ರುಬ್ಬಿರೋ ಮಸಾಲ ಈ ಥರ ಇಷ್ಟು ಪ್ರಮಾಣದಲ್ಲಿ ಕಾಣಿಸುತ್ತೆ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು, ಎಷ್ಟು ಹದ ಬೇಕೋ ಅಷ್ಟು ನೀಟಾಗಿ ರುಬ್ಬಿಟ್ಕೊಳ್ಳಿ. ಸೊ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಒಲೆ ಹಚ್ಬಿಟ್ಟು, ಅಂದರೆ ಸ್ಟವ್ ಹಚ್ಬಿಟ್ಟು ಅದಕ್ಕೊಂದು ಪಾತ್ರೆ, ಇಲ್ಲಿ ನಾವು ತುಂಬ ಜನಕ್ಕೆ ಒಂದು 5-6 ಮೆಂಬರ್ಸ್ ಮಾಡೋ ಥರ ಇರೋದ್ರಿಂದ ದೊಡ್ಡ ಪಾತ್ರೆ ಇಡ್ತಾಯಿದ್ದೀವಿ. ಅದಕ್ಕೆ ಫಸ್ಟು ಎಣ್ಣೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋದು. ಅದ್ರ ಜೊತೆಗೆ 1-2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ, ಅಷ್ಟು ಹಾಕಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಕೆಂಬಣ್ಣ ಬರೋವರೆಗೂ, ಈರುಳ್ಳಿ ಎಷ್ಟು ಫ್ರೈ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೇ ಬೇಗ ಫ್ರೈ ಆಗಬೇಕಂತ ತುಂಬ ಜನ ಯೂಸ್ ಮಾಡೋ ಥರ ಸ್ವಲ್ಪ ರುಚಿಗೆ ಎಷ್ಟಾಗುತ್ತೋ ಅಥವಾ ಈರುಳ್ಳಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಅಥವಾ ಪುಡಿ ಉಪ್ಪು, ನಿಮ್ಗೆ ಯಾವ್ದು ಇಷ್ಟನೋ ಆ ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ ಈ ಥರ ಇಷ್ಟು ಬರೋಕ್ಕಂತ ಆದಮೇಲೆ ಇವಾಗ ನೀವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಫುಲ್ಲು ಇದಕ್ಕೆ ಹಾಕಬೇಕು. ಫುಲ್ ಹಾಕಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ. ಆ ಹಸಿ ವಾಸನೆ ಫುಲ್ ಹೋಗಬೇಕು, ನೀಟಾಗಿ ಬೆರೆತ್ಕೋಬೇಕು ಆ ಬಿಸಿಗೆ. ಸೊ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಡಿ. ಅದು ಸ್ವಲ್ಪ ಕುದಿಯೋ ತನಕ ಬಿಡಿ. ಇಲ್ಲಿ ಸ್ವಲ್ಪ ನೀರು ಹಾಕ್ತೀವಿ. ಯೂಶ್ವಲಿ ಅದು ಮಿಕ್ಸಿಲೆಲ್ಲ ಇರುತ್ತೆ ಗೊತ್ತಾ, ಆ ಮಸಾಲ ಐಟಮ್ಸ್, ಅದೇ ನೀರನ್ನ ಹಾಕ್ತಾಯಿದ್ದೀವಿ ಸ್ವಲ್ಪ ಇರಲಿ ಅಂತ. ಅದಾದಮೇಲೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಸೊ ಅದನ್ನೆಲ್ಲ ಮಸಾಲ ಯಾವಾಗ ತುಂಬ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಈ ಚಿಕನ್ನ ಅದಕ್ಕೆ ಹಾಕಬೇಕು. ಎಲ್ಲ ಚಿಕನ್ನ ಹಾಕಾದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ. ಆ ರುಚಿಗೆ, ಆ ಮಸಾಲೆಗೆ ನೀಟಾಗಿ ಚಿಕನ್ ಅಡ್ಜಸ್ಟ್ ಆಗಬೇಕು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಅದನ್ನು ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಇವಾಗ ಅದು ಬೇಯೋ ಅಷ್ಟರಲ್ಲಿ ನಾವು ಈ ಕಡೆ ಈ ಗ್ಲಾಸ್ ನೋಡ್ಕೊಳ್ಳಿ. ಈ ಗ್ಲಾಸಲ್ಲಿ ಒಂದು 3 ಅಥವಾ ಒಂದು 4 ಗ್ಲಾಸಸ್ ಹಾಕ್ಕೊಂಡಿದ್ದೀವಿ. ನೀಟಾಗಿ ವಾಶ್ ಮಾಡಿ ಅಕ್ಕಿನ ಎತ್ತಿಟ್ಕೊಂಡಿದ್ದೀವಿ. ಈ ಕಡೆ ಅಕ್ಕಿನ ಎತ್ತಿಟ್ಟು ಚಿಕನ್ ಎಷ್ಟು ಬೆಂದಿದೆ ಅಂತ ನೋಡ್ಕೊಳ್ಳೋಣ. ಸೊ ನೀಟಾಗಿ ಕುದೀತಾ ಇದೆ, ಚೆನ್ನಾಗಿ ಬೆಂದಿದೆ ಅನ್ಸುತ್ತೆ. ಫುಲ್ಲು ಬೆಂದಿಲ್ಲ, ಬಟ್ ಆಲ್ಮೋಸ್ಟ್ ಒಂದು 70% 80% ಬೆಂದಿದೆ. ಇವಾಗ ನೀಟಾಗಿ ಅದನ್ನು ಬಾಡಿಸ್ಕೊಂಡು ನೋಡಿಕೊಂಡು ಚೆನ್ನಾಗಿ ಹದ ಎಲ್ಲ ಹಿಡ್ದಿದೆಯಾ ಅಂತ ನೀವು ಬೇಕಾದ್ರೆ ಒಂದು ಸಲ ಟೇಸ್ಟ್ ನೋಡೋಂಗಿದ್ರು ನೋಡ್ಕೊಳ್ಳಿ ಹೇಗಾಗಿದೆ ಅಂತ. ಸೊ ಟೇಸ್ಟ್ ಎಲ್ಲ ನೋಡಿದ್ದಾದಮೇಲೆ ನಮಗನ್ನಿಸ್ತು ಸ್ವಲ್ಪ ಖಾರ ಕಮ್ಮಿ ಆಗಿದೆ ಅಂತ ನಾವು ಮತ್ತೆ ಬಿರಿಯಾನಿ ಮಸಾಲಾನ ಇಲಾಚಿ ಯೂಸ್ ಮಾಡ್ತಾಯಿದ್ದೀವಿ. ಇನ್ನೊಂದು ಸ್ವಲ್ಪ ಹಾಕ್ಕೋತಾಯಿದ್ದೀವಿ. ಫಸ್ಟೇ ಚಿಕನ್ಗೆ ಹಾಕಿಟ್ಟಿದ್ವಿ, ಬಟ್ ಇಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಣ ಅಂತ ಮತ್ತೆ ಚಿಕನ್ಗೆ ಹಾಕ್ಕೊಳ್ತಾಯಿದ್ದೀವಿ ಇಲ್ಲಿ. ಸೊ ಅದಕ್ಕೆ ಚಿಕನ್ ಮಸಾಲ ಪೌಡರ್, ಅಂದರೆ ಬಿರಿಯಾನಿ ಮಸಾಲ ಪೌಡರ್ ಹಾಕಿರೋದ್ರಿಂದ ನಾವು ಇನ್ನೊಂದು 10 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಲಿ ಅಂತ ಬಿಟ್ಟು ನೋಡಿ ಮತ್ತೆ ನೋಡ್ತಾಯಿದ್ದೀವಿ ಎಷ್ಟಾಗಿದೆ, ಕರೆಕ್ಟಾಗಿದೆಯಾ ಅಂತ. ಸೊ ಇದೆಲ್ಲ ಆದಮೇಲೆ ಒಂದು ಬೌಲಷ್ಟು ಮೊಸರು ತಗೋತಾಯಿದ್ದೀವಿ. ಸೊ ಅದನ್ನು ಚಿಕನ್ ಮಸಾಲ ಏನಿದೆ, ಅಂದರೆ ಚಿಕನ್ ಏನು ಬೇಯ್ತಾ ಇದೆ ಅದಕ್ಕೆ ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ತೀವಿ. ನೀಟಾಗಿ ಮೊಸರು ಚಿಕನ್ಗೆ ಅಡ್ಜಸ್ಟ್ ಆಗಲಿ, ನೀಟಾಗಿ ಅದರಲ್ಲಿ ಬೇಯಲಿ ಅಂತ. ಸೊ ಮೊಸರು ನೀಟಾಗಿ ಚೆನ್ನಾಗಿ ಬೇಯಲಿ ಅಂತ ಬಿಟ್ಬಿಟ್ಟು ನಾವು ಇನ್ನೊಂದು ಕಡೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊತಾ ಇದ್ದೀವಿ. ಈ ಕಡೆ ನೀರನ್ನ ಈ ಥರ ಇಟ್ಬಿಟ್ಟು
ನಾವು ಅಕ್ಕಿ ನೆನೆಸಿಟ್ಟಿದ್ವಲ್ಲ ಅಷ್ಟು ಅಕ್ಕಿನೂ ಇವಾಗ ಸ್ವಲ್ಪ ಚಿಕನ್ ನೀಟಾಗಿ ಬೆಂದ್ಕೊಂಡಿರುತ್ತೆ. ಇವಾಗ ಅಕ್ಕಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಸೊ ಎಲ್ಲ ಅಕ್ಕಿನೂ ಅಂದರೆ ಒಂದು 3-4 ಗ್ಲಾಸಸ್ ನಾವು ಯೂಸ್ ಮಾಡಿದ್ವಿ. ಸೊ ಅಷ್ಟು ಗ್ಲಾಸಸ್ ಅಕ್ಕಿನೂ ಕೂಡ ನೆನೆಸಿರೋದನ್ನು ಈ ಮಸಾಲಾಗೆ ಆ್ಯಡ್ ಮಾಡ್ತಾಯಿದ್ದೀವಿ. ಇವಾಗ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲನೂ ನೀಟಾಗಿ ಮಿಕ್ಸ್ ಆದಾದಮೇಲೆ ಇವಾಗ ನಾವು ನೀರು ಕಾಯಕ್ಕಿಟ್ಟಿದ್ವಲ್ಲ, ಎಷ್ಟು ಬೇಕೋ ಅಷ್ಟು ಅಕ್ಕಿಗೆ, ಸೊ ಅಷ್ಟು ಒಂದು 2-3 ಲೋಟ ಬಿಸಿನೀರು ಹಾಕ್ತಾಯಿದ್ದೀವಿ. ಅದೇ ಅಕ್ಕಿ ಬೇಯಕ್ಕೆ ಮಾತ್ರ. ಸೊ ಮಸಾಲ ಇರೋದ್ರಿಂದ ಚಿಕನ್ ಅದರಲ್ಲೇ ಬೇಯ್ಕೊಳ್ಳುತ್ತೆ, ಅಂದರೆ ಅಕ್ಕಿಗೂ ಸಾಲುತ್ತೆ. ಬಟ್ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತ ಯೂಸ್ ಮಾಡ್ತಾಯಿದ್ದೀವಿ ನೀರನ್ನ ಹಾಕಿ ನೀಟಾಗಿ ಮತ್ತೆ ಬಾಡಿಸ್ತಾಯಿದ್ದೀವಿ. ಬಾಡಿಸಾದ್ಮೇಲೆ ರುಚಿ ನೋಡಿ ನಾವು ಲಾಸ್ಟಲ್ಲಿ ಲೆಮನ್ ಆ್ಯಡ್ ಮಾಡ್ತೀವಿ. ಸ್ವಲ್ಪ ಹುಳಿ ಹುಳಿಯಾಗಿ ಖಾರ ಆಗಿರಲಿ ಅಂತ. ಸೊ ಇಲ್ಲಿ 1 ಲೆಮನ್ ಫುಲ್ಲು ಯೂಸ್ ಮಾಡ್ಕೋತಾ ಇದ್ದೀವಿ. 2 ಹೋಳಷ್ಟು, ಅಂದರೆ 2 ಸೈಡ್ ಫುಲ್ಲು ಆ ನಿಂಬೆಹಣ್ಣ ನೀಟಾಗಿ ಹಿಂಡಬೇಕು ಮಸಾಲಾಗೆ. ಇಷ್ಟೆಲ್ಲ ಆದಮೇಲೆ ಒಂದು ಸಲ ಮತ್ತೆ ತಿರುವಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಅಂದರೆ ನಾರ್ಮಲಾಗಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಈ ಥರ ಬಂದಿತ್ತು ಒಂದು 10 ಅಥವಾ ಒಂದು 15 ಮಿನಿಟ್ಸ್ ಆದಮೇಲೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಆಗಿತ್ತು, ಒಂದು 70% ಥರ ಆಗಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕದು. ಸೊ ಇಷ್ಟನ್ನು ದಮ್ ಕಟ್ಟಿ ಬೇಯಿಸಬೇಕು ಅನ್ನೋದ್ರಿಂದ ನಾವು ಫಸ್ಟು ತವಾ ಇಟ್ಟು ಅದ್ರ ಮೇಲೆ ಬಿರಿಯಾನಿ ಇಟ್ಟು, ಅದಾದಮೇಲೆ ಒಂದು ಬೌಲಷ್ಟು ನೀರನ್ನ ಫುಲ್, ಅಂದರೆ ದೊಡ್ಡ ಬೌಲು, ತುಂಬ ಚಿಕ್ಕದಲ್ಲ, ಒಂದು ದೊಡ್ಡ ಬೌಲಷ್ಟು ನೀರಿಟ್ಟು ಒಂದು 20 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಬಿಟ್ಟಿದ್ವಿ. ಸೊ ಅಷ್ಟು ಫುಲ್ಲು ಆದಮೇಲೆ ತೆಗೆದ್ವಿ. ಸೊ ನೋಡಿ ಹೀಗೆ ಬಂದಿತ್ತು ಬಿರಿಯಾನಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಕಾಣಿಸೋದು ಮಾತ್ರ ಅಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇತ್ತು. ಬಟ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಿರಿಯಾನಿಗೆ ಸೈಡ್ಗೆ ಮೊಸರು ಬಜ್ಜಿನೇ ಇರಲಿ ಅಂತ ಅದೇ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಿಮ್ಗೆ ಯೂಶ್ವಲಿ ಗೊತ್ತಿರೋ ಥರನೇ ನಾವಿಲ್ಲಿ 2 ಸೌತೆಕಾಯಿನ ಚಿಕ್ಕದಾಗಿ ಹೆಚ್ಕೊಂಡು, ಮತ್ತು 1 ಈರುಳ್ಳಿ, ಅದಾದಮೇಲೆ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಈಸಿ ಎಲ್ಲರೂ ಮಾಡೋ ಥರನೇ ಸ್ವಲ್ಪ ಮೊಸರು, ಇಲ್ಲಿ ಒಂದು 1/2 ಲೀಟರ್ ಮೊಸರು ತೊಗೊಂಡಿದ್ದೀವಿ. ಸೊ ಫಸ್ಟ್ ಸ್ವಲ್ಪ ಹಾಕಿದ್ವಿ, ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಸೊ ಮಿಕ್ಸಿಂಗ್ ಚೆನ್ನಾಗಾದ್ಮೇಲೆ ಅದೇ ಹೇಳ್ದಂಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಇನ್ನೂ ಸ್ವಲ್ಪ ಬೇಕಂದರೆ ನೀರು, ಅಂದರೆ ಅಷ್ಟು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಬೇಡ, ಸ್ವಲ್ಪ ತೆಳ್ಳಗಿರಬೇಕು ಅಂತ ಮತ್ತೆ ಸ್ವಲ್ಪ ನೀರು ಹಾಕಿ, ಇನ್ನೂ ಮೊಸರು ಹೆಂಗೋ ಇದೆಯಲ್ಲ ಅಂದ್ಬಿಟ್ಟು ಮತ್ತೆ ಅಷ್ಟು ಮೊಸರು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ನೀರು ಹಾಕಿದ್ವಿ, ಅಂದರೆ ಮನೇಲಿರೋರಿಗೆಲ್ಲರಿಗೂ ಆಗಲಿ ಅಂತ. ಚಿಕನ್ ಫ್ರೈ ಮಾಡ್ಬೋದಾಗಿತ್ತು, ಬಟ್ ಸಾಕು ಸದ್ಯಕ್ಕೆ ಇಷ್ಟೇ, ಸಂಡೇಗೆ 1 ಟೈಮ್ಗೆ ಸಾಕು ಅಂತ ಇಷ್ಟು ಮಾಡಿದ್ದೀವಿ. ಯಾವುದೇ ಫುಡ್ ಆದರೂ ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾವು ನಾರ್ಮಲ್ ಪ್ರೆಸೆಂಟೇಷನ್ ಹೇಗೆ ನಾನ್ ವೆಜ್ಗೆ ಪ್ರೆಸೆಂಟ್ ಮಾಡ್ತಾರೋ ಅದೇ ಥರ ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ ಇಷ್ಟು ಇಟ್ಟು ಎಷ್ಟು ಚೆನ್ನಾಗಿ ಒಂದು ಸರ್ವಿಂಗ್ ಬೌಲ್ ಥರ ಬಿರಿಯಾನಿನ ಸರ್ವ್ ಮಾಡಿ ವಿತ್ ಕರ್ಡ್ ಕೊಟ್ಟಿದ್ವಿ. ಸಖತ್ತಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಫುಲ್ಲು ಫುಡ್ ರಿವ್ಯೂ ಕೊಡ್ತಾ ಇದ್ದಾರೆ ಇಬ್ಬರೂ. ನಮ್ಮ ಆಂಟಿ ಮಕ್ಕಳು, ಇವನು ಸಮರ್ ಮತ್ತು ಪಕ್ಕದಲ್ಲಿರೋ ಹುಡುಗಿ ಸಮನ್ವಿ, ಇಬ್ಬರು ಚೆನ್ನಾಗಿ ರಿವ್ಯೂ ಕೊಟ್ಟರು. ಸೊ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ.